ಸುಸು ಆಂಟಿ, ನಿಮ್ದು ಇದೆಲ್ಲ ಡಿಸೈನ್ ಮಾಡೋದು ಯಾವಾಗ ಮುಗಿಯುತ್ತೆ? ಪಾಪ ಚರಣ, ಇದು ಡಿಸೈನ್ ಮಾಡೋದಲ್ಲ ಕಣಪ್ಪು. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವೇ, ಅದಕ್ಕೆ ಮನೆ ಮುಂದಕ್ಕೆಲ್ಲನ ರಂಗೋಲಿ ಹಾಕ್ತಾ ಇರೋದು. ರಂಗೋಲಿ ವಾಟ್ಸ್ ದಟ್ ಸುಸು ಆಂಟಿ? ರಂಗೋಲಿ ಅಂತ ಕರೀತಾರೆ ಕಣಪ್ಪ ಇದನ್ನ. ಓಕೆ 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 ಸುಸು ಆಂಟಿ, ನೀವು ತುಂಬ ಚೆನ್ನಾಗಿ ರಂಗೋಲಿ ಬರ್ದಿದ್ದೀರಾ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ನಿಮ್ದು ಎಲ್ಲ ಡಿಸೈನ್ ಎಲ್ಲ ಆದಮೇಲೆ ಹೇಳಿ, ನಾನು ನನ್ನ ಫೋನಲ್ಲಿ ಇದೆಲ್ಲ ವಿಡಿಯೋ ಮಾಡ್ತೇನೆ. ನಮ್ಮೂರಿಗೆ ಹೋಗಿದ್ದೆ, ಈ ಥರ ಎಲ್ಲ ಮಾಡ್ತಿದ್ದಾರೆ ಫೆಸ್ಟಿವಲ್ನ ಅಂತ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಕಣೆ ಪಾಪ, ಇನ್ನೇನು ಆಗೋತು. ಹತ್ರ ಬಿಡೋಣ, ಎಲ್ಲದಕ್ಕೂ ಬಣ್ಣ ತುಂಬಿ ಹೂವಪ್ಪವ ಎಲ್ಲ ಹಾಕಿದೀನಿ, ಮುಗ್ದಂಗೇನು ಲೆಕ್ಕ. ಅದ್ಯಾವ್ದದ್ದು ಇಡಿಯ ಪಡಿಯ ಮಾಡ್ಕೊಂಡು ಅದ್ಯಾವ್ದು ಟ್ಯೂಬ್ಗೆ ಹಾಕಿಳಪ್ಪ. ಅಲ್ಲಿ ಕಣಲ್ಲ ಪಾಪ, ನೀನು ಅದು ಯಾವ್ದು ಟ್ಯೂಬ್ಗೆ ಹಾಕ್ತೀನಿ ಅಂತ ಅಂದಲ್ಲ, ಅದನ್ನೆಲ್ಲನ ನೋಡ್ತಾರೆ. ಅಯ್ಯೋ ಸುಸು ಆಂಟಿ, ನಮ್ಮ ಚಾನಲ್ಗೆ ತುಂಬ ಜನ ಬಂದು ನನ್ನ ವಿಡಿಯೋ ಎಲ್ಲ ನೋಡ್ತಾರೆ ಗೊತ್ತಾ. ತುಂಬ ಲ್ಯಾಕ್ಸಲ್ಲಿ ಬಂದಿಲ್ಲ ಅಂತ ಅಂದರೂ ಸ್ವಲ್ಪ ಜನ ಅಂತೂ ನೋಡ್ತಾರೆ. ಹೌದಾ? ಹಂಗಾರೆ ನಮ್ಮ ಊರ್ನಲ್ಲನ ನಿಮ್ಮೂರ್ ಮತ್ತೆ ಅಮೇರಿಕದರೆಲ್ಲ ನೋಡಂಗೆ ಆಗ್ತಾನಪ್ಪ. ಹೌದು, ಮತ್ತೆ ನಮ್ಮ ವಿಲೇಜ್ ಹೇಗಿದೆ, ನಾನಿಲ್ಲಿ ಬಂದು ಏನೇನು ಮಾಡಿದೆ ಅಂತ ಎಲ್ಲ ಹಾಕ್ಬೇಕಲ್ವಾ, ಅದನ್ನು ಮಾಡ್ತೀನಿ ಅಷ್ಟೇನೆ. ವಾ ಸೋರ್ಕೊಂಡು ಹೇಳ ಪಾಪ. ಹಂಗಾರೆ ಮಂಜನ್ನ ನೋಡ್ರಿ, ಎಲ್ಲನ ಎಪ್ಪಾಗಿದೆ ಮಂಜ. ಅದು ಸುಸು ಆಂಟಿ, ಅವನು ಮೋಸ್ಟ್ಲಿ ಇನ್ನೂ ಮಲಗಿದ್ದಾನೆ ಅನ್ಸುತ್ತೆ. ಹೌದಾ? ನೋಡಪ್ಪ, ಒತ್ತುಟ್ಟಾಲೆ ಒಂದು ಮಾರದ್ದು ಹೋಗೈತೆ, ಇನ್ನೂ ಬಿದ್ಕೊಂಡೈತಾನಲ್ಲ. ಏನು ಹೇಳ್ಬೇಕು ಅವ್ನಿಗೆ? ಹೇಳಿ ಮತ್ತೀಗ ಒರ್ಸ್ಕೊಂಡು ಹಬ್ಬದ ದಿನ ಚಾಲ್ದಿದ್ದಾಳನ, ಎದ್ದು ನೀರು ಪರ ಒಯ್ಕೊಂಡು ಹೊಸಪೇಟೆ ಇಚ್ಚೆ ಮನ ಅನ್ನೋದೇನು ಐತೆ ಅವನಿಗೆ? ಹೇಳತ್ತ ನನ್ನ ಪರಾಜ ಕತ್ತಮರಿ ಬೀಜ ಸಾರ್ಗಕ ಸಪ್ಪ ನೀವು ಅನ್ಕೊಂಡಿರದಲ್ಲ ತಪ್ಪ. ಏ ಪಂಡ್ರಪಟ್ಟು, ಏಟತ್ಕ ಎದಳೋದು? ಇನ್ನ ಬಿದ್ಕೊಂಡಿದ್ನಿ ಅಂತ ತಿರ್ಗಾ ಬಂದು ನೀವು ಅನ್ಕೊಂಡ್ರೆ ತಪ್ಪು ಅಂತಾನೆ ಆಡ್ಬೇರೆ ಆಡ್ತಾನೆ. ಸೋಮಕಿರಮ್ಮ ಇವನ್ ಚರಣ ಬೆಳಿಗ್ಗೆ 6 ಗಂಟೆಗೆ ಎದ್ದು ಎದ್ದು ಅಭ್ಯಾಸ ಅವ್ನು ಇರೋತಾನೆ. ಅವಾಗ ನೋಡಿದಾನೆ ಅಷ್ಟೇ ನನ್ನ. ಅವನು ಬಂದು ಎದ್ದು ರೆಡಿ ಆದ್ನಲ್ಲ, ಹಿಂದೆಲೆ ನಾನು ಎದ್ದು ನೀರು ಪರ ಹೋಯ್ಕಮಗೆ ಅಂತ ಹೋದೆ. ಅದನ್ನು ನೋಡಿಲ್ಲ ಅಷ್ಟೇನೆ. ಅದಕ್ಕೇನೆ ಹಿಂಗಂತ ಹೇಳ್ತಾನೆ, ನಮ್ಮ ಹಂಗೇತಾನೆ ಮಂಜ ಅಂತಾನೆ. ಅದಕ್ಕೆ ನಾನು ಹೇಳಿದ್ದು, ನೀವಿಬ್ರು ಅನ್ಕೊಂಡ್ರೆ ತಪ್ಪು ಅಂತಾನೆ. ನೋಡು, ನಾನು ಅಲೆ ಎದ್ದು ನೀರು ಹಾಕೊಂಡು ಹೊಸಪೇಟೆ ಈಚೆ ಬಂದು ನಿಂತಿಲ್ವೇ ಅಲೆನ. ಓ ಹೌದಾ? ಸಾರಿ ಮಂಜು, ನಾನು ನೋಡ್ಲಿಲ್ಲ ನೀನು ಎದ್ದಿದ್ದು, ಅದಕ್ಕೆ ಸುಸು ಆಂಟಿಗೆ ಆ ಥರ ಹೇಳ್ಬಿಟ್ಟೆ. ಐ ಆಮ್ ಸಾರಿ. ಇವನ ಹಬ್ಬಕ್ಕ ಸಾರಿ ಒಂದು ಪ್ಲೇಟ್ ಪೂರಿ ಅಂತ ಎಲ್ಲ ಯಾಕೆ ಕೇಳ್ತಲ್ಲ ಕಾರಣ? ನೀನೇನು ಅಂತ ದೊಡ್ಡ ಅಪರಾಧ ಏನು ಮಾಡಿಲ್ಲ ಹೇಳು. ಶುರು ಮಾಡ್ಕೊಂಡ್ರಿ ಇವರಿಬ್ರು. ಸರಿನಪ್ಪ. ನೋಡಪ್ಪ ಪಾಪ ಚರಣ, ಇದು ಎಂಥದ ಈಡಿಯೋ ಪಡಿಯೋ ಮಾಡ್ತೀನಿ ಅಂತ ಅಂದಲ್ಲ, ಮಾಡ್ಕ. ನಾನು ಇಲ್ಲಿ ರಂಗೋಲಿ ಬಿಟ್ಟಿದ್ದೆಲ್ಲ ಆತು, ನಾನು ಒಳಕ್ಕೆ ಹೋಗ್ತೀನಿ. ಒಳಕ್ಕೆ ಹೋಗಿ ಅಡುಗೆ ಪಡಿಗೆ ಎಲ್ಲನ ಮಾಡ್ಕೊಂತೀನಿ. ಅದಾತದ್ ಮಾಡ್ರಿ ನೀವು. ಅಲ್ಲ ಚರಣ, ನಾನು ಪಾಯಸ ಲೋಚಿ ಎಲ್ಲನ ಸಂತೆಗೆ ಹೋಗಿದ್ವಲ್ಲ, ಗ್ಯಾಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ತಕೊಂಬರಕ್ಕೆ. ಯಾಕೆ ನೀನು ಬರಲೇ ಇಲ್ಲ? ಅಯ್ಯೋ ಅದ ಮಂಜು, ನನಗೆ ಸ್ವಲ್ಪ ಹೆಡೇಕ್ ಇತ್ತು. ಬಿಸಿಲಲ್ಲಿ ನಡೆದ್ರೆ ತುಂಬ ಹೆಡೇಕ್ ಜಾಸ್ತಿ ಆಗುತ್ತೆ ಅಂತ ನಾನು ಬರಲಿಲ್ಲ ಅಷ್ಟೇ, ಮನೇಲೇ ಇದ್ದೆ. ಎಂಥದ ಎಡ್ಡೆಗ್? ಎಡ್ ಅಂದರೆ ತಲೆ, ಎಗ್ ಅಂದರೆ ಮೊಟ್ಟೆ. ತಲೆ ಮೊಟ್ಟೆ ಆಗೈತೆ ನಿಂದು? ಹಾಗಲ್ಲ ಮಂಜು, ಹೆಡ್ ಎಗ್ ಅಲ್ಲ, ಹೆಡ್ ಏಕ್. ಹೆಡ್ ಏಕ್ ಅಂದರೆ ತಲೆನೋವು ಅಂತೀರಲ್ಲ, ಅದು. ನನಗೆ ತುಂಬ ತಲೆ ನೋಡ್ತಾ ಇತ್ತು, ಅದಕ್ಕೆ ಬರಲಿಲ್ಲ ಅಷ್ಟೇ. ತಲೆನೋವು ಬಂದಿತ್ತಾ? ಅದು ನಾನು ಹೇಳಪ್ಪಾಗಿ ಕನ್ನಡದಾಗೇನ ತಲೆನೋವು ಬಂದಿತ್ತು ಅಂತ ಹೇಳಕ್ಕಾಗಲ್ವೇ? ಎಡ್ಡು ಎಗ್ಗು ಯಾಕತ್ತ ಹೇಳ್ತಾರೆ, ನಾವು ಅಷ್ಟೇ ತಿಳಿಯಲ್ಪಡೆಯಲ್ಲ. ಅರೆ 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 ಬಂದಿದ್ದು ಅಣ್ಣ. ಬಂತು ನನ್ನ ಎಡ್ಡೆಗ್ ಬಂತು. ಯಾಕ ನಿಂದ ಪಾಸ? ಬತ್ತಿದ್ದಲ್ಲನ? ಅರೆ ಅರೆ
ಬಾರಿಸ್ಕೊಂಡ್ಬಿಡ್ತಾ ಇದ್ದಾನೆ ಯಾಕ? ಅರೆ ಮಂಜುನ ಅಣ್ಣ, ಚಾ ಮಂಜುನ ಅಣ್ಣ, ಮನೆದು ಮುಂದೆ ಹಿಂಗೆ ಕಲರ್ ಡಿಸೈನ್ಗೆ ರಂಗೋಲಿದು ಬದ್ಬಿಟ್ಟೈತೆ. ಆಮೇಲೆ ಚಪ್ರಾಗೆ ಚೇಂಜ್ಗೆ ಮಾಡ್ಬಿಟ್ಟೈತೆ. ಮನೆದು ಬಾಕ್ಲಿಗೆ ಹೂವ ಎಲ್ಲ ಹಾಕ್ಬಿಟ್ಟೈತೆ. ಚಾ ಮಂಜುನ ಅಣ್ಣ ಫುಲ್ ಗ್ರ್ಯಾಂಡ್ ಆಗಿ ಹಬ್ಬಗೆ ಮಾಡ್ಬಿಟ್ಟೈತೆ. ಹ್ಞೂ ಕಣಪ್ಪ, ಇವತ್ತು ಹಬ್ಬ ಅಲ್ವೇ? ಅದಕ್ಕೇನೆ ಹಬ್ಬದ ದಿನ ಅಂತಂದ್ರೆ ಮಾಮೂಲಿ ತಿಂದಂಗೆ ಇರಾಕೈತಿ. ದಿನ ತಿಂದಂಗೆ ಹಬ್ಬದ ದಿನ ಅಂತ ಅಂದ್ರೆ ರಂಗಾಲೆ ಪಂಗಾಲೆ ಎಲ್ಲನ ಹಾಕಿ ಸಾರಿಸಿ ಗುಡಿಸಿ ಎಲ್ಲ ಮಾಡಬೇಕು. ನಮ್ಮ ಅಮ್ಮ ಏನೋ ಮಧ್ಯೆ ನಾನು ಎದ್ದೇಳೋಷ್ಟೊತ್ತಿಗೆ ಎಲ್ಲ ಮಾಡಾಕಿದಾರೆ ನೋಡು. ಅರೆ ಐಸಾಕ, ಅರೆ ಪುಟ್ಟಂದು ರಂಗದಿ ಸೀಲಂದ ಆಂಟಿ ಫುಲ್ ಹಂಗಾದ್ರೆ ಪಾಪ ಫುಲ್ ಕಷ್ಟಾಗಿ ಪಟ್ಬಿಟ್ಟೈತೆ. ಬಿಲ್ಬಿಲಾಗೆ ಹೆಬ್ಬಿಟಿ ಅಲ್ಲ. ಹ್ಞೂ ಕಣಪ್ಪ. ಅರೆ ನಮ್ದಿಗೆ ಬೌಲ್ಗಾಯ. ಅರೆ ಮಂಜುನ ಅಣ್ಣ ಹ್ಯಾಪಿ ಸಕರ ಮಕರ. ತೋದಪ್ಪ ಇವನು. ಲೇ ಪಾಸ, ಮೊನ್ನೆದಿಂದ ಹೇಳಿದೀನಿ ನೇರಪಾಗಿ ಹೇಳ್ಬೇಕು ನೀನು ಅಂತಾನೆ. ತಿರ್ಗೇನು ಸಕರ ಮಕರ ಅಂತ ಅಂದ್ರೆ ಇಲ್ಲ ಮಂಕ್ರಿ ತಗೊಂಡು ಗುಗ್ರಾಕಿ ಬಿಡ್ತೀನಿ. ಪಾಸ, ವಾಟ್ ಆರ್ ಯು ಸೇಯಿಂಗ್? ಏನದು ಸಕರ ಮಕರ ಅಂತ ಅಂದ್ರೆ? ಅರೆ ನಮ್ದಿಗೆ ಮರ್ತೋಗ್ಬಿಟ್ಟು. ಅರೆ ಹಬ್ಬಗೆ ಕ್ಯಾಗೆ ಐತೆ ಈ ಹಬ್ಬ? ಅರೆ ನಮ್ದು ಅಮ್ಮಿದು ಹತ್ರಗೆ ಕೇಳ್ಕೊಂಡು ಬಂದ್ಬಿಡ್ಬೇಕಾಗಿತ್ತು. ಇಲ್ಲ ಅರೆ ಮಂಜುನ ಅಣ್ಣಂದಿಗೆ ಹತ್ರ ಈಗ ಸಿಗಾಕೊಂಡ್ಬಿಟ್ಟೆ. ಮಂಜುನ ಅಣ್ಣ ಅದು ಆ ಹಬ್ಬಗೆ ಐತೆ ಇಲ್ಲ, ಸಕರ ಮಕರಗೆ ಅಲ್ಲ, ಮಕರ ಸಕರಾಗೆ ಐತೆ. ಅಯ್ಯನೇ ಮಧ್ಯಲೆ ಪಂಡ್ರಪಟ್ಟು ಹಬ್ಬದ ಹೆಸರನ್ನ ತಿಳ್ಕೊಂಬಲ್ದಲ್ಲ ಪಾಸ ನೀನು. ತೆಗ್ಯಲ್ಲ ನೀನೇನು ಸರಿ ಇಲ್ಕೊಂತಜ್ಞ. ಯಾವ ಹಬ್ಬ, ಏನು ವಿಶೇಷ, ಏನು ಎತ್ತ ಅಂತನ ತಿಳ್ಕೊಂಬಲ್ಲ, ಏನು ಇಲ್ಲ, ಸುಮ್ಮನೆ ಮಾತಾಡ್ಸಕಣಲ್ಲ ಪಾಸ. ಅರೆ ಚಾಮಂಜನ ಅಣ್ಣ ಹಿಂಗೆ ಹೇಳ್ಬಿಟ್ಟು ನಿಮ್ದು ನಮ್ದಿಗೆ ಹಬ್ಬಗೆ ಬಗ್ಗೆ ಗೊತ್ತಿಲ್ಲ ಅಂತ ಅಂತೈತೆ ನಿಮ್ದು. ಅರೆ ನಮ್ದಿಗೆ ಹಬ್ಬದ ಬಗ್ಗೆ ಮಾಲೂಮ್ ಹೇ. ಈ ಹಬ್ಬದ ಒಳಗಡೆ ಬೇವು ಬೆಲ್ಲ ಹಾಕೊಂಡು ತಿನ್ಬಿಟ್ಟೈತೆ ಹಾಕೊಂಡು. ಬೇವು ಬೆಲ್ಲ ತಿಂತಾರೆ? ಅಯ್ಯ ನೀನು ಪಂಡ್ರಪಟ್ಟು ಬಾಯಕ್ಕೆ ಪಟ್ಟಸಿರ ಹೊರ್ಗಡೆ ಕೊಡ್ತೀನಿ ಕಣ ಇವನಿಗೀಗ. ಅರೆ ನಮ್ದಿಗೆ ಗೊತ್ತು. ನಿಮ್ದಿಗೆ ಸಿಲ್ಗೆ ಹೇಳ್ಬಿಟ್ಟು ನಮ್ದಿಗೆ ಹತ್ರ ಸಿಲ್ಗೆ ಹೇಳ್ಸಕ್ಕೆ ಮಾತಾಡ್ತೈತೆ. ಈ ಹಬ್ಬದ ಒಳಗಡೆ ಬೇವು ಬೆಲ್ಲಾಗೆ ಹಾಕೊಂಡು ಬಾಯಿದ ಒಳಗಡೆ ಹಾಕೊಂಡು ಕಚಾಪಚ ಅಂತ ಅಗ್ದಿ ತಿನ್ಬಿಡ್ಬೇಕು. ನಮ್ದಿಗೆ ಗೊತ್ತು. ಅಯ್ಯೋ ಪಂಡ್ರಪಟ್ಟು ನನ್ನ ಮಗನೇ ಪಾಸ, ಬೇವು ಬೆಲ್ಲ ತಿಂಬೋದು ಯುಗಾದಿ ಹಬ್ಬ ಕಣೋ. ಇದು ಸಂಕ್ರಾಂತಿ ಹಬ್ಬ, ಜೊಳ್ಳು ಬೆಲ್ಲ ತಿನ್ನೋದು. ಪಂಡ್ರಪಟ್ಟು ನನ್ನ ಮಗನೇ. ಎಳ್ಳುಗೆ ಬೆಲ್ಲಾಗೆ ಐತೆ. ಚೇಂಜ್ಗೆ ಮಾಡ್ಬಿಟ್ಟು. ಅರೆ ಮಂಜುನ ಅಣ್ಣ ಅದ್ರದ್ದು ಒಳಗೆ ಬೆಲ್ಲ ಐತೆ, ಇದ್ರದ್ದು ಒಳಗೆ ಬೆಲ್ಲ ಐತೆ. ಅಡ್ಜಸ್ಟ್ ಆಗ್ತೈತೆ ಬಿಡಿ ಮಂಜುನ ಅಣ್ಣ. ನನ್ನ ಮಗನೇ ಅಡ್ಜಸ್ಟ್ ಅಂತ ಅಡ್ಜಸ್ಟ್. ಫಸ್ಟ್ ಯಾವ ಹಬ್ಬ ಯಾಕೆ ತಿಂತಾರೆ ಅಂತಾನ ಕಲ್ತ್ಕೊಳ ಫಸ್ಟ್. ಹಬ್ಬ ಅಂದ್ಬಿಟ್ರೆ ಸಾಕು. ಯಾವ್ದೋ ಒಂದು ಹಬ್ಬ ಈ ಸ್ಕೂಲಿಗೆ ರಜೆ ಕೊಟ್ಟಿದ್ದೆಲ್ಲ ಒಂದೊಂದು ಹಬ್ಬ ಅಂತಾನೆ ಸುಮ್ಮನೆ ಬಲೆ ಅಂತ ಗೋಲಿ ಆಡ್ಬಿಟ್ಟು ಬೆಳಗ್ಗೆ ಈ ಸ್ಕೂಲ್ಗೆ ಹೋಗ್ತಾನೆ ಅಷ್ಟೇನೆ. ನೇರವಾಗಿ ಯಾವ ಹಬ್ಬ ಯಾಕೆ ತಗೊಂಬದ್ನ ತಿಳ್ಕೊಂಬಲ್ಲ, ಏನೂ ಇಲ್ಲ. ಅರೆ ಸಾರಿ ಮಂಜುನ ಅಣ್ಣ, ಅದು ಎಲ್ರದ್ದು ಒಳಗಡೆಗೆ ಬೆಲ್ಲಾಗೆ ಇತ್ತಿಲ್ಲ, ನಮ್ದಿಗೆ ಕಳಪೀಜ್ ಆಗ್ಬಿಟ್ಟು. ಅರೆ ಬಿಡಿ ಮಂಜುನ ಅಣ್ಣ. ಅರೆ ಕಡ್ಲೆದು ಕಾಯಿ ಗೆಣಸು ಅವರೇದು ಕಾಯಿ ಬೇಸಿರೋದು ವಾಸನೆ ಘಮ 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 ಅಂತ ಬಂದ್ಬಿಟ್ಟೈತೆ ಬಾಹರ್. ಚಲೋ ಮಂಜುನ ಅಣ್ಣ ತಿನ್ಬಿಡಣ. ಓ ಬಾಕ್ಲಿದು ಮುಂದ್ಗಡೆ ಗಬ್ಗೆ ಇಟ್ಬಿಟ್ಟೈತೆ. ಇಲ್ಲಲ್ಲ ಪಾಸ, ಇಂತ ತಕ್ಕ ನಮ್ಮ ಅಮ್ಮಯ್ಯ ಸಾಗಣೆ ಬೊಗಳ ಹಾಕಿ ಸಾರಿಸಿ ಗುಡಿಸಿ ಎಲ್ಲನ ರಂಗಾಳೆ ಬಿಟ್ಟೈತೆ. ಎಲ್ಲ ಗಬ್ಬು ಅಂತಿದ್ದ, ಎಲ್ಲಾಗೈತಲ್ಲ ಗಬ್ಬು. ಅರೆ ಮಂಜುನ ಅಣ್ಣಗೆ ಕಣ್ಗೆ ಹೋಗ್ಬಿಟ್ಟೈತೆ. ಈಗಲೇ ಒಂದು ಚಾಟ್ಗೆ ತಕೊಂಡು ಕಣ್ಗೆ ಆಪರೇಷನ್ ಮಾಡ್ಬೇಕು. ಅರೆ ಮಂಜುನ ಅಣ್ಣ ಅಲ್ಲಿ ಬಾಕ್ಲಿಂದ ಮುಂದೆ ಉದ್ದಾಗೆ ನಿಲ್ಸಿಲ್ಲ ಗಬ್ಬು. ಅಯ್ಯೋ ಕರ್ಮವೇ. ಲೇ ಪಾಸ, ನಿನ್ನ ಮಾತು ಅದು ಗಬ್ಬಲ್ಲ ಕಣೋ, ಗಬ್ಬು ನನ್ನ ಮಗನೇ. ನೀನು ಗಬ್ಬು, ಅದು ಕಬ್ಬು, ಕಬ್ಬು. ನಾನು ಅದೇ ಹೇಳಿದ್ದು ಗಬ್ಬು.